ಪರದೊಡವ ಬರ್ರಿ ಒಳಗೆ ಬರ್ರಿ. ಅವ್ವ ಇಲ್ಲಿ ಹಿತ್ಲಾಗದಾಳ, ನಾ ಈರ್ ಕರಿತೀನಿ ತಡ್ರಿ. ಹೌದನಪ್ಪ, ಹಿತ್ಲಾಗಂದ್ರೆ ಏನ್ ಜಕ ಮಾಡಕತ್ತಾಳನ? ಜಾಕ ಮಾಡಕತ್ತಾಳ, ಕರಿತೀನಿ ತಡ್ರಿ. ಕರಿಯಪ್ಪ ಕರಿ. ಇಲ್ಲಾಂದ್ರೆ ನಾನು ಒಂಚೂರು ಮಗಳ ಮನೆಗೆ ಹೋಗ್ಬೇಕಾಗಿತ್ತು. ರೊಕ್ಕದ ಪಾಪ ಕೇಳಿದ್ಲ ಆಕಿ, ಹಂಗಾಗಿ ರೊಕ್ಕದ್ದು ಇಲ್ಲ ಅಂತ ಹೇಳಿ ಹೋಗೋಣ ಅಂತ ಬಂದೆ. ರೊಕ್ಕನ ನಿಮ್ಮ ಹತ್ರ ಯಾಕೆ ಕೇಳಿತ್ತವ್ವ? ಅದಪ್ಪ ನೀ ಸ್ವಂತ ವ್ಯಾಪಾರ ಮಾಡ್ತೇನೆ ಅಂದೆ ಅಂತಲ್ಲ, ಅದ್ರದ್ದು. ಅದ್ರ ರೊಕ್ಕನ ಅದಕ್ಕೆ ನಿನ್ನ ಹತ್ರ ಕೇಳಿದ್ರಾ ಅವ್ವ? ಪರಕ ಪರಕ ಅವ ಸ್ವಂತ ವ್ಯಾಪಾರ ಮಾಡಕ ನೀನು ನನ್ನ ಸಲುವಾಗಿ ದೊಡ್ಡವನ್ ಅಂತೇಳಿ ರೊಕ್ಕ ಕೇಳಿದ್ದೇನ? ಕೇಳಿದ್ದೆಪ್ಪ. ಅಲ್ವೇ ನಾನು ಈಕಿನ ಕಸ್ತೂರಿನ ಕೇಳಿದ್ನಲ್ಲ, ಕಸ್ತೂರಿ ಕೇಳಿ ಫೋನ್ ಹಚ್ತೀನಿ ಅಂದಿದ್ಲ, ಫೋನೂ ಹಚ್ಚಿಲ್ಲ. ನಾನೇ ಹಚ್ತೀನಿ ತಡಿ. ಹಚ್ಚಕೊಡ ಪಾಪಕ್ಕೆ ಹಚ್ಚಿದ್ಲು ಫೋನು. ಅವ ನಿನಗೆ ಹೇಳಲಿಲ್ಲ ಅಂದ್ರೆ ಏನಾತಂದ್ರೆ ರೊಕ್ಕ ಇಲ್ಲಂತಪ್ಪ. ಪಾಪ ಇಲ್ಲದ ಎಲ್ಲಿಂದ ತರ್ಬೇಕಲ್ಲ ಆಕಿ? ಅಣ್ಣಾಗಿ ನೀ ಅರ್ಥ ಮಾಡ್ಕೋಬೇಕು. ಅದನ್ನ ಬಿಟ್ಟು ನೀನು ಆಕಿ ಮ್ಯಾಗ ಈಗ ರೊಕ್ಕದ್ದು ಒತ್ತಡ ಹಾಕಿದ್ರಿ ಹೆಂಗಪ್ಪ? ಇಲ್ಲಂತ ಪಾಪ ಅದ್ರ ಕಡೆ ರೊಕ್ಕ ಇದ್ರಾಕಿ ಕೊಡ್ಲಾರ್ದಂಗೆ ಇರ್ತಾಳನ ಹೇಳ ನೋಡೋಣ. ಅದು ಅಲ್ಲದೆ ಇದು ರೊಕ್ಕ ಪಕ್ಕ ಎಲ್ಲ ನೀನು ಅವ್ರ ಮಾವರು ನೀವು ಮಾತಾಡ್ಕೊಂಡ್ರೆ ಸರಿ. ಪಾಪಿಕಿನ ಕೇಳಿದ್ರಿ ಎಲ್ಲಿಂದ ಕೊಡ್ಬೇಕಿ? ಅಲ್ವ ಎಲ್ಲಿಂದ ಕೊಡ್ಬೇಕಂದ್ರೆ ನಾನು ಅಲ್ಲ ಒಂದು 3 ಲಕ್ಷ ರೂಪಾಯಿ ಇಲ್ದಂಗೆ ಅದಾರ ನಾವು ಅವ್ರು. ಹೇಳಂಗಾರ ನೋಡೋಣ, ಒಂದು 3 ಲಕ್ಷ ರೂಪಾಯಿ. ಅಯ್ಯೋ ದೇವ್ರೆ, ಇಷ್ಟು ನಾನು ಅನ್ಕೊಂಡಿದ್ದಿಲ್ಲ ಬಿಡು. ಒಂದು 3 ಲಕ್ಷ ರೂಪಾಯಿಗೆ ಪಾಪ ಗತಿ ಇಲ್ಲ ಅವ್ರ ಕಡೆ ಅಂತ ನನಗೆ ಗೊತ್ತಿದ್ದಿಲ್ಲ. ಅಲ್ವೇ ಹೆಂಗೆ ಬೇ ನೀನು? ಅಲ್ಲ ತೀರಾ ಮಗಳಿಗೆ ಸಹಾಯ ಮಾಡವ, ನಾನು ನಿನಗೆ ಬೇಡ ಅನ್ನಂಗಿಲ್ಲ, ಏನು ಆಕಿನೂ ನಮ್ಮ ತಂಗಿನೇ. ಆದ್ರೆ ತೀರಾ ನನ್ನ ಬಗ್ಗೆ ನಿಂಗೊಂದು ಸ್ವಲ್ಪ ಇದು ಇಲ್ಲಲ್ಲವ ನಿನಗೆ? ಹೇಳಂಗಾರ ನೋಡೋಣ. ಅಲ್ಲ ಒಂದು 3 ಲಕ್ಷ ರೂಪಾಯಿ ಇಲ್ದಂಗೆ ಅದಾಳನ ಆಕೆ? ಇಷ್ಟು ವರ್ಷ ಆಕೆ ಮದುವೆಯಾಗಿ ಹಿಂದೆ ಒಂದು ಅದ್ರಿದ್ರ ರೊಕ್ಕ ಅಂತ ಇಟ್ಕೊಂಡಿದ್ರೆ ಬೇಕಾದಷ್ಟು ಆಗಿರ್ತಿತ್ತು. ಆತಪ್ಪ ಆಕೆ ಇಟ್ಕೊಂಡಿಲ್ಲ ಅಂತ ಇಟ್ಕೋ. ಆಕೆ ಗಂಡನ ಕಡೆ ಒಂದು 3 ಲಕ್ಷ ರೂಪಾಯಿ ಇಲ್ದಂಗೆ ಅದ ನನವ. ಹೇಳಂಗಾರ ನೋಡೋಣ. ಇಲ್ಲಂತ 3 ಲಕ್ಷ ರೂಪಾಯಿ ಆಕಿ ಗಂಡ. ನಾ ಯಾರಿಗೆ ಇದು ಹಂಗೆ ರೊಕ್ಕ ಪಕ್ಕ ಹಿಂದೆ ಇಟ್ಕೊಂಡು ಗೊತ್ತಿಲ್ಲ. ಯಾವಾಗಿದ್ರು ನಾನು ನಮ್ಮ ಅಪ್ಪಗೆ ಇಲ್ಲಿ ಇದ್ದಿದ್ದಂಗೆ ಕುಲ್ಲ ಹೇಳಿ ವ್ಯವಹಾರ ಮಾಡಿ ಗೊತ್ತು. ನಾ ಈ ರೀತಿ ರೊಕ್ಕ ಯಾವಾಗೂ ಹಿಂದಕ್ಕೆ ಇಟ್ಕೊಂಡಿಲ್ಲ ಅಂತೇಳಿ ಅನ್ನಂತ. ಹಂಗಾಗಿ ರೊಕ್ಕಿಲ್ಲಂತೆ. ಇದ್ರ ಪಾಪಕ್ಕೆ ಹಂಗೆ ಇಲ್ಲಂತ ಹೇಳ್ತಿದ್ದಿಲ್ಲ ಏನು? ಓಹೋ ಹೌದನ? ಆತು ಬಿ ಆತು, ಆಗಲಿ ಏನು ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರ್ತೈತಿ. ಯಾಕೆ ಸುಮ್ಮನೆ ಮಾತಾಡ್ಬೇಕು? ಇರಲಿ. ಅಲ್ಲ ತೀರಾ ಹಿಂಗೆ ಒಂದು 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 3 ಲಕ್ಷ ರೂಪಾಯಿಗೆ ನನಗೆ ಕಿಮ್ಮತ್ ಇಲ್ದಂಗೆ ಮಾಡ್ಬಿಡುತ್ತೆ ಅಂತೇಳಿ ಅದು ನೆನ್ಸ್ಕೊಂಡ್ರೆ ಯಾಕೋ ಭಾಳ ಒಂಥರ ಬೇಜಾರಾಕತಿ. ಇರಲಿ ಎಲ್ಲದಕ್ಕೂ ಟೈಮ್ ಬರ್ತೈತವ. ಯಾಕೆ? ಹೌದಿಲ್ಲ? ಹಂಗೆ ಮಾಡಬೇಡ ಪಾಪ. ರೊಕ್ಕ ಇಲ್ಲ ಅಂತಲ್ಲ ಹಂಗೆ ಮಾಡಕ್ಕೆ ಹೋಗ್ಬೇಡ ಪಾಪ. ಹಂಗೆ ತಂಗಿಗೆ ಹಂಗೆ ಮಾಡಬಾರ್ದಪ್ಪ ನೀನು. ಏನು ಇದು ಸರಿಯಲ್ಲ ನೋಡು. ಆಕಿ ಕಡೆ ಇದ್ದಿದ್ದು ಇಲ್ಲದ್ದು ನೀ ಅರ್ಥ ಮಾಡ್ಕೊಳ್ಳಾದ ಇನ್ಯಾರು ಅರ್ಥ ಮಾಡ್ಕೊಂತಾರ? ನೀ ಹಿಂಗೆ ಮಾತಾಡೋದಕ್ಕೆ ನಂಗೆ ಚಂದ ಅನ್ಸೋದಪ್ಪ. ಅಲ್ವೇ ನಮ್ಮ ಹತ್ರ ಐತಿ ಇಲ್ಲ ಎಲ್ಲ ನೋಡಿ ಮಾಡಿದ್ವಿ ಈಗ ಮದ್ವಿನ. ಆಕಿ ಮದ್ವಿಗೆ ಮಾಡಿದ ಸಾಲ ಯಾರವ ಹರಿದ್ರು? ದುಡ್ದು ಯಾರು ಹರಿದ್ರು? ನಂಗೆ ಅದನ್ನ ಹೇಳ್ಬೇಕು ನೀ. ಅಣ್ಣಾಗಿ ನಿನ್ನ ಕರ್ತವ್ಯ ಅಲ್ಲ ಅನ್ನೋದು. ಮದುವೆ ಮಾಡಿದ ಸಾಲ ಯಾರು ಹರಿದ್ರು ಅಂತೀಯಲ್ಲ, ಅಣ್ಣಾಗಿ ನಿನ್ನ ಕರ್ತವ್ಯ ಅದ. ಮತ್ತು ನೀ ನಿನ್ನ ಕರ್ತವ್ಯ ಮಾಡ್ಕೊಳ್ಳೋದ ಯಾರು ಮಾಡ್ತಿ? ಈ ಒಟ್ಟು ರೊಕ್ಕಿಲ್ಲ ಅಂದ್ಲೋದಲ್ಲ, ಅವ್ರ ಮಾವಾರು ಇಲ್ಲ ಅಂದ್ಬಿಟ್ರ. ಅಯ್ಯೋ ದೇವ್ರಿ, ಆ ಮನುಷ್ಯನ ನಾನು ಯಾಕೆ ಭಾಳ ದೊಡ್ಡ ವ್ಯಕ್ತಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನಾ ಭಾರಿ ಚಲೋ ಬಿಡು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಈ ರೀತಿ ಅಂತ ನಾನು ಅನ್ಕೊಂಡಿದ್ದಿಲ್ಲ ಬಿಡು. ಅಲ್ಲ ಒಂದು 3 ಲಕ್ಷ ರೂಪಾಯಿಗೆ ನನಗೆ ನನ್ನ ಮೇಲೆ ನಂಬಿಕೆ ಇಲ್ದಂಗೆ ಆಗ್ಬಿಡ್ತಾವ ಅವ್ರಿಗೆ. ಅಲ್ಲ ನನಗೆ ಕೊಡಬಾರ್ದು ಅಂತೇಳಿ ಮತ್ತೆ ಕಳ್ಳು ಬಳ್ಳಿ ಆಗಿದ್ದೀವಿ ನೆನಪಾಗ. ಇನ್ಮ್ಯಾಗ ಹೇಳ್ತಾನೆ ಕೇಳವ, ಅವ್ರ ಮನ್ಯಾಗ ಏನು ಕಾರ್ಯಕರ್ತನ ನೋಡಿದ್ರು ನಾ ಬರೋದಿಲ್ಲ. ಏನು ನಮ್ಮ ಮನ್ಯಾಗ ಏನೇ ನೋಡಿದ್ರು ನನ್ನ ಕರಿ ಅಂತ ಹೇಳಾಕೋಬೇಡ. ಏನು ನೀವ ಕರ್ಕೊರಿ, ನೀವು ಇನ್ನೂ ಹಿರಿಯರದಿರಿ ಕರ್ಕೊರಿ, ಮುಂದೆ ನೋಡೋಣಂತೆ. ನನ್ಗೆ ಯಾಕೆ ಈ ವಿಚಾರವಾಗಿ ಭಾಳ ಬೇಜಾರಾಗ್ಬಿಟ್ಟತಿ. ಕರೇನ ಭಾಳ ಅಂದ್ರೆ ಭಾಳ ಬೇಜಾರಾಗ್ಬಿಡತ್ತೆ ನನಗೆ. ಹಿಂಗೆ ತೀರಾ ಒಂದು 3 ಲಕ್ಷ ರೂಪಾಯಿಗೆ ಅದು ಅವರು ಏನೋ ಒತ್ತಿ ಇಡ್ಬೇಕು, ಶ್ಯೂರಿಟಿ ಏನಾಗ್ತಾನ, ಹೊಲ ಪತ್ರ ಇಡ್ತಾನ, ಮನೆ ಪತ್ರ ಇಡ್ತಾನೆ, ಏನೇನೋ ಅಂದ್ರಂತಪ್ಪ ಅವ್ರ ಮಾವ. ಅದು ಬಡ್ಡಿ ಹಂಗೆ ಕೊಡೋದಂತೆ. ಒಂಥರ ಹೆಂಗಂದ್ರೆ ಅವರು ರೊಕ್ಕದ ವ್ಯವಹಾರದಾಗ ಭಾರಿ ಒಂಥರ ಟ್ರಿಕ್ ಅಂತೆ. ಹಂಗಿರೋದಕ್ಕೆ ಅದು ಹೊಂದಾಣಿಕೆ ಆಗೋದಿಲ್ಲ. ಅವ ಕೊಡುವಲ್ರವರು, ನಾನೇನು ಮಾಡಲಿ ಅಂತ ಪಾಪ. ಮತ್ತು ನೀನೇ ನನ್ನ ಜೊತೆಗೂ ಫೋನ್ಯಾಗ ಮಾತಾಡೈತೆ ಎಷ್ಟತನ ಗೊತ್ತಾನ. ನಿಮ್ಮ ಅಪ್ಪನ ಫೋನಿಗೆ ಹಚ್ಚಿ ಹಂಗೆ ಮಾಡಬೇಡಲ್ಲ ಪಾಪ. ನನ್ನ ಮಗಳನ್ನ ಹಂಗೆ ಇಕ್ಕಟ್ಟನೆ ಸಿಗಿಸ್ಬೇಡಲ್ಲ ಪಾಪ. ಆಕೆಗೆ ಹಂಗೆ ಕೊಡ್ತಿದ್ಲು, ಇಲ್ಲ ಅಂದಿದ್ದಕ್ಕೆ ಪಾಪ ಇಲ್ಲ ಅಂತ ಹೇಳೈತದ. ಹಂಗೆ ಮಾತಾಡಬೇಡ. ಮಗಳನ್ನ ಇಕ್ಕಟ್ಟನೆ ಸಿಗಿಸ್ಬೇಡ. ಅಲ್ಲಲ್ಲ ಯವ್ವ, ಮಗಳಿಗೆ ತೊಂದರೆ ಆಕೈತೆ ಅಂತ ಎಷ್ಟು ಚಂದ ಯೋಚನೆ ಮಾಡ್ತಿ. ಮಗ್ ತೊಂದರೆ ಆಗತ್ತಿರೋದು ಗೊತ್ತಿಲ್ಲಲ್ಲ. ಅಲ್ವೇ ಆಕಿನ ಅಷ್ಟು ಚಲೋ ಎಲ್ಲ ಮದುವೆ ಮಾಡ್ಕೊಟ್ರಿ, ಆಕಿನ ಅಷ್ಟೆಲ್ಲ ಆರಾಮಾಗಿಟ್ರಿ. ನನಗಂತ ಏನಿಟ್ಟಿರ್ಬೇವ ನೀವು? ಏನಿಟ್ಟಿ ಆಸ್ತಿ ನನಗಂತೇಳಿ ಹೇಳಂಗಾರ ನೋಡೋಣ. ಯಾಕಲ್ಲ 2 ಎಕರೆ ಹೊಲ ಯಾರಿಗೆ ಮಗಳಿಗೆ ಕೊಟ್ಟತನ? ನಿನಗ ಅಲ್ಲ ಅದ? ಏನು ಮಗಳಿಗೆ ಕೊಟ್ಟತಿ? ಮಾತಾಡ್ತೇನೆ ಅಂತೇಳಿ ತೀರಾ ಮಾತಾಡಕ್ ಹೋಗ್ಬೇಡ. ಏನು ಅಕ್ಕಿಗಾರ ಏನು ಕೊಟ್ಟತಿ? ಆಸ್ತಿ ಅಂತೇಳಿ ಏನು ಕೊಟ್ಟತಿ ಅಕ್ಕಿಗೆ? ಅಯ್ಯೋ ದೇವ್ರೆ, ನೀನು ಈ ರೀತಿ ಮಾತಾಡ್ತಿ ಅಂತ ನಾ ಅನ್ಕೊಂಡಿದ್ದಿಲ್ಲ ಬಿಡು. ಅಲ್ಲ ಆಕಿಗೆ ಏನು ಈಡೆಗೆ ಒಂದಿಷ್ಟು ಕೊಟ್ಟು ಕಳ್ಸೇವಪ್ಪ, ಮೈಯಾನ್ ಬಂಗಾರ ಕೊಟ್ಟೇನಿ, ಹೌದಾ ನಂಗೆ ಮದುವೆ ಮಾಡಿಕೊಟ್ಟೇವಿ ಅನ್ನಂಗಿಲ್ಲ, ಏನಿಲ್ಲ. ಅವಾಗ ಎಷ್ಟಿತ್ತ ನಮ್ಮ ಕೈಲಾದಷ್ಟು ಮಾಡಿ ಕೊಟ್ಟೈತಿಪ್ಪ. ಅದನ್ನೇ ಈಗಿನ ಮಟ್ಟ ಹೇಳ್ತಿ ಅಂದ್ರೆ ನೀನು ಅಲ್ಲ. ಮತ್ತೆ ಆ ಒಂದು ಕರ್ತವ್ಯ ಅಲ್ಲ ನಿಂದಂಗಾರದ ಅಣ್ಣಾಗಿ. ಆಕಿಗೆ ಏನು ಮಾಡ್ಬೇಕು ಏನು ಮಾಡಬಾರ್ದು, ಮತ್ತೆ ನಾಳೆ ತಂದಿ ಜಗದಾಗ ನೀನ ಮಾಡೋದಾಗಿದ್ರೆ ಮಾಡ್ತಿದ್ದೇನ ಹಂಗಾರೆ ನೀ ಎಲ್ಲಾನು? ರೀ ಬಿಡ್ರಿ, ಯಾಕೆ ಹಂಗೆ ಮಾಡ್ತೀರಿ ಪಾಪ? ನಮ್ಮ ಬಂಗಾರ ತಗೋರಿ, ಅಷ್ಟು ಒತ್ತಿ ಇಡ್ರಿ, ಅಷ್ಟು ಇಟ್ಟು ರೊಕ್ಕ ತಗೋರಿ. ಅಷ್ಟು ಒತ್ತಿ ಇಟ್ರೆ 3 ಲಕ್ಷ ರೂಪಾಯಿ ಬರ್ತತೆ. ನಾ ಅಡ್ಕಸ್ ಬಿ ಮಕ್ಕದಕ್ಕೆ ಅದು ಇಡೀ ಅಷ್ಟು ಬಂಗಾರನ 3 ಲಕ್ಷ ರೂಪಾಯಿ ಕಿಮ್ಮತ್ತಿಲ್ಲ.
ಅದ್ರ ಅರ್ಧ ಕೊಡ್ತಾರ ಒತ್ತಿ ಇಟ್ಟರ ರೊಕ್ಕನ. ಅದು 3 ಲಕ್ಷ ರೂಪಾಯಿ ಬರ್ತತನ. ನನಗೆ ಬೇಕಾಗಿರೋದು ಅಷ್ಟು. ಅದನ್ನೆಲ್ಲ ಒತ್ತಿ ಇಟ್ಟರೆ 1 ಲಕ್ಷ ರೂಪಾಯಿ ಮ್ಯಾಗ ಒಂದಿಟ್ಟು ಬಂದಿತ್ತು ಅನ್ಕೋ. ಮಾರಿದ್ರು ಅಷ್ಟು ಬರಲ್ಲ. ಅಷ್ಟು ಬಂಗಾರ ಅನ್ನಕ್ಕೆ ಎಷ್ಟು ಬಂಗಾರ ಐತಿ? ಏನು ನಿಮ್ಮಪ್ಪ ನಿನ್ನ ಕೊಟ್ಟಿದ್ದೇನೈತಿ? ಒಂದು ಅವಲೆಕ್ ಸರ ಐತಿ, ಒಂದು ತೋಡೆ ಅದಾವ 2. ತೋಡೆ. ಮತ್ತೇನೈತಿ? ತಾಳಿ ಚೈನ್ ಅಂತೂ ತಾಳೆನಕ್ಕೇನು ಕರೆ ತಾಳಿನೇ ಬಿಡು, ನಮ್ದೆಲ್ಲ ಸರಿ. ಅದ್ರಾಗ ಒಂದಿಷ್ಟು ಗುಂಡು ಕೊಯ್ಯ ಹಾಕೊಂಡು ಅದೇನು ಲೆಕ್ಕಕ್ಕಿಲ್ಲ, ಇರ್ಲಿ ಬಿಡು. ಇನ್ನು ಬೇರೆ ಏನೈತಿ? ಒಂದು ನಿಮ್ಮ ಅಮ್ಮಂದು ಆಮ್ ಸತ್ಲಲ್ಲ ನಮ್ಮಮ್ಮ, ನಮ್ಮ ಅಮ್ಮ ಸತ್ತಿಂದ ಅದ್ರದ್ದು ನಿನಗೆ ಏನು ಬಂದೈತಿ? ಇದು ಬಂದೈತಲ್ಲ, ಏನದ ಪದ್ಕದ ಸರ. ಅದು ನೀನು ಆತ. ಇನ್ನು ನಮ್ಮ ಒಂದು ಏನೈತಿ? ನಮ್ಮ ಒಂದು ಅದೇ ಅವಲೆಕ್ ಸರ, ಪದ್ಕದ ಸರ ಅವೇ ಇರೋದಲ್ಲ ಹೆಚ್ಚು ಕಮ್ಮಿ. ಬೋರ್ಮಾಳ ಸರ ಅದನ್ನ ಯಾರು ತೊಗೊಳೋದು ಇಲ್ಲ ಬಿಡು. ಯಾಕಂದ್ರೆ ಇರ್ತದಲ್ಲ ಒಳಗೆ ಮ್ಯಾಗಟ್ಟ ಒಂದಿಟ್ಟು ಕೋಟ್ ಇರ್ತೈತಿ, ಅದನ್ನ ಯಾರು ಇದು ಮಾಡ್ತಾರೆ, ಅದನ್ನ ಒತ್ತಿ ಇಟ್ಕೊಳ್ಳೋದಿಲ್ಲ. ಬೇರೆ ಏನೈತಿ? ಗುಂಡಿನ ಸರ ಒಂದೈತಿ, ಅದು ಅರಿಗಿಂದೆ. ಗಟ್ಗುಂಡ ಅದು ಇಲ್ಲ. ಹೇಳಂತ ನಾನು. ಆಮೇಲೆ ನಿನ್ನ ಪದಕದ ಸರ, ನಮ್ಮ ಅವ್ವನ ಪದಕದ ಸರ 2 ಅರಿಗಿನವು. ಗುಂಡು ಪದಕ ಗಟ್ಟಿನೇ, ಗುಂಡು ಅರ್ಗಿಂದನ್ನ ಯಾರ ಒತ್ತಿ ಇಟ್ಕೋತಾರನ? ಇಟ್ಕೊಳ್ಳೋದಿಲ್ಲ. ನಿಮಗೇನು ಗೊತ್ತು? ತೋಡೆ, ನಿಂದು ಅರ್ಗಿನ ತೋಡೆ, ಆಕಿದು ಅರ್ಗಿನ ತೋಡೆ. ಮ್ಯಾಲ ಬಂಗಾರದ ಇದು ಇರ್ತದೆ ಅಷ್ಟೇ, ಅದನ್ನು ಒತ್ತಿ ಇಟ್ಕೊಳ್ಳೋದಿಲ್ಲ. ಲೆಕ್ಕ ಹತ್ತದಿಲ್ಲ ಅಂತೇಳಿ ಒತ್ತಿ ಇಟ್ಕೊಳ್ಳೋದು ಗಟ್ಟಿ ಬಂಗಾರ ಅಷ್ಟೇ. ಅಲ್ಲ ಶಾಂತಕ, ನಮ್ಮ ಗಿರ್ಜಿ ಆಕಿ ಮಗ ಸೊಸಿನ ಕೇಳ್ತಾನಂದ್ಲಲ್ಲ? ಹೂನವ ಅಂದಿದ್ಲು. ನಾನಂಗಾರ ನಿಂದು ಏನು ಗೊತ್ತಾಗಿದ್ದಿಲ್ಲಲ್ಲ, ಆಕಿನ್ನು ಕೇಳ್ಬೇಕು ಮಗ ಸೊಸಿನ ಕೇಳಾಳ ಏನ ಅಂತೇಳಿ. ಕೈಯಾಗ ಕೆಲಸ ಇಲ್ಲ, 2-3 ದಿನ ಆತ್ ಮನ್ಯಾಗ ಕುಂತು ಮನಿ ಹೆಂಗೆ ನಡಿಬೇಕು ಅನ್ನೋದು ನನಗೆ ಯೋಚನೆ, ನಿಮ್ಗೆ. ಶಾಂತಕ, ನಾವು ಹೋಗ್ಕೆಂತ ನೀವು ಮಾತಾಡ್ಕೊರೆ. ರೊಕ್ಕಿಲ್ಲ ಕೇಳಿದೆ ಅಂದರೆ ಅಷ್ಟು ರೊಕ್ಕ ನಮ್ಮ ಕಡೆ ಎಲ್ಲೈತೆ ಅಂತೇಳಿ ಅಂದ್ರೆ ಹಂಗಾಗಿ ಸುಮ್ಮನಾದೆ. ಇರ್ಲಿ ತಗೋ ಬರಕ್ಕ. ಒಟ್ಟು ನಮ್ಮ ಹಣೆ ಬಾರ ಸರಿ ಇಲ್ಲ. ಎದಕ್ಕೆ ತಂಗಿ ಮನಿ ಅಂತೇಳಿ ನಾವು ಅನ್ಕೊಳ್ಳೋದಷ್ಟೇ. ಅಲ್ಲ, ಅವ್ರು ಆತು ಒತ್ತಿ ಇಡ್ಬೇಕು, ಏನಾರ ಅಡಮಾನ ಇಡ್ಬೇಕು ಅಂತೇಳಿ ಅವ್ರ ಮಾವ ಅಂದ ಸರಿ. ಈಕಿ ಬಾಯ ಕಡೆ ತುಂಬ್ಕೊಂಡಿದ್ಲನ ಜಗಳ ಮಾಡ್ಬೇಕು ಬೇಡಿಕೆ. ನಮ್ಮ ಅಣ್ಣಗೆ ಹಿಂಗೆ ಅಂದ್ರೆ ಹೆಂಗೆ ನೀವು? ನಮ್ಮ ಅಣ್ಣ ಏನು ಓಡೋಕನ ಅವ ಒತ್ತಿ ಇಡ್ಬೇಕು ಅಡಮಾನ ಇಡ್ಬೇಕಂದ್ರೆ ಅರ್ಥ ಏನು ಮಾವ? ಇದು ನೀವು ಮಾತಾಡೋ ಪದ್ಧತಲ್ಲ. ನಮ್ಮ ಅಣ್ಣಗೆ ರೊಕ್ಕ ಕೊಡ್ರಿ, ಈಗೇನೋ ತೊಂದರೆ ಅಂತ ಕೇಳೋಣ, ಅವ ಹಂಗೆಲ್ಲ ಕೇಳವಲ್ಲ ಅಂತೇಳಿ ಈಕಿಗೆ ಮಾತಾಡಕ್ಕೆ ಏನು ಬಾಯ ಕಡೆ ತುಂಬ್ಕೊಂಡಿದ್ಲನ ಈಕೆ? ಒಂದು ಮಾತಾರ ಹೇಳ್ಬೋದಿತ್ತಲ್ಲ ಈಕೆ. ಗಂಡನ ಮನ್ಯಾಗ ಹಂಗೆಲ್ಲ ಜಗಳ ಮಾಡಕತ್ತೇನ್ರಿ ತವ್ರ ಮನೆ ಪರ ವಹಿಸ್ಕೊಂಡು? ತಡ್ಲಾ, ಗಿರ್ಜಿ ಮಗ ಸೊಸಿ ಕಡೆ ಕೇಳಿ ಹೇಳ್ತೀನಿ ಅಂದಿದ್ಲ. ಅವರು ಇಲ್ಲ ಅಂತಾರ ತಗೋ. ಇನ್ನೊಂದು ಕತಿ ಅವ್ರು ಐತಿರ್ತಾರನ, ಬಡ್ಡಿ ಕಟ್ಟಾಕ ತ್ರಾಸ ಆಕತ್ ಅಂತೇಳಿ ಬೇಡ, ಕೈಗಡಕ್ಕೆ ರೊಕ್ಕ ಇಸ್ಕೊಂಡು ಕೈಗಡ ಕೊಟ್ರಾತ ಅಂತೇಳಿ ವಿಚಾರ ಮಾಡಿದ್ದೆ. ಮತ್ತಿಷ್ಟು ರೊಕ್ಕಿದ್ದು ಏನು ಉಪಯೋಗ ಇವರಿಗೆ? ಇನ್ನು ಮೇಲೆ ಅವ್ರನ್ನ ಮಾತಾಡ್ಸಕ್ ಹೋಗುದಿಲ್ಲ, ಮನೆಗೆ ಬೇಕಾದಂಗೆ ಬರಲಿ, ಅವ್ರನ್ನ ನನ್ನ ಮಕಾನು ನೋಡಕ್ ಹೋಗುದಿಲ್ಲ. ಅವ ಇದು ಇಲ್ಲೇ ನಿಂತಿಯಲ್ ಬೇ ಡಬ್ಬಿ, ನಂಗೆ ಊಟಕ್ಕೆ ಡಬ್ಬಿ ಕಟ್ಟಿ ಇಲ್ಲ. ಏಪ್ಪ ಕೆಲ್ಸಕ್ಕೆ ಬರಲ್ಲ? ಇಲ್ಲಪ್ಪ ನೀವು ಹೋಗಿ ನನಗೆ ಇವತ್ತು ಆಗಲ್ಲ, ಆರಾಮ್ ಅನ್ಸೋಲ್ದ, ನೀವು ಹೋಗ್ಬಾ. 2-3 ದಿನ ಆತಲ್ಲಪ್ಪ ನಿಮ್ಮ ಮನೆಯಾಗ ಇರಾಕತ್ತಿ. ಅಲ್ಲ ಇರು, ನಾ ಬೇಡ ನಂಗಿಲ್ಲ, ಯಾಕೆ ಆರಾಮಿಲ್ಲ ಅಂತೆಲ್ಲ ದವಾಖಾನಿಗಾರ ಹೋಗಿ ಬಾಪ, ತೋರ್ಸ್ಕೊಂಡಾರ ಬಾ. ಏನು ತೋರಿಸ್ಕೊಳ್ಳೋದು ಏನಪ್ಪ? ಇರ್ ತೋರಪ್ಪ, ನೀವು ಹೋಗಿ ಬಾ. ನಿಮ್ಮಪ್ಪಗೆ ಆರಾಮಿಲ್ಲ ತಗೋ ಅಂದಂಗಪ್ಪ. ಅದು ಬೈಕ್ ಕೇಳಿದ್ದೆಲ್ಲಪ್ಪ, ಈಗ ಬೈಕಿಗೆ ಕೊಡ್ಸೋಕ್ಕಾಗಲ್ಲ. ಆ ರೊಕ್ಕನ ಮನೆ ಖರ್ಚಿಗೆ ಇಟ್ಕೋತೀವಿ. ಏನು ಒಂದು ಸ್ವಲ್ಪ ರೊಕ್ಕದ ಅಡಚಣೆ ಭಾಳ ಆಗ್ಬಿಟ್ಟೈತಿ, ಅದಕ್ಕೆ ಏನು ಬೇಜಾರು ಮಾಡ್ಕೋಬೇಡ. ಈಗ ಸದ್ಯಕ್ಕೆ ಆಗಲ್ಲ. ಏನು ನಾ ಏನು ಮಾಡ್ತೇನೆ ಅಂದರೆ ನಿಂಗೆ ಇನ್ನೊಮ್ಮೆ ಕೊಡಿಸ್ತೇನಂತ. ಈಗ ಸದ್ಯಕ್ಕೆ ಒಂಚೂರು ಮನೆ ಖರ್ಚಿಗೆ ಇಟ್ಕೋತೀವಿ ರೊಕ್ಕನ, ಇನ್ನೊಮ್ಮೆ ಯಾವಾಗಾರ ನಿಂಗೆ ಕೊಡಿಸ್ತೇನೆ. ಏನು ಬೈಕ್ ಕೊಡ್ಸಂಗಿಲ್ಲ? ಅಲ್ಲವ ನೀನು ಹಿಂಗೆ ಅಂದ್ರೆ ಹೆಂಗವ ನೀವು? ಬೈಕ್ ಕೊಡಿಸೋದಕ್ಕೆ ಕಷ್ಟಪಟ್ಟು ದುಡ್ದೆಲ್ಲ ರೊಕ್ಕ ಇದು ಮಾಡಿರೋಣ, ನೀ ಈಗ ಹಿಂಗೆ ಅಂತೀರಲ್ಲವ ನೀವು. ಹೇಳೋದು ಅರ್ಥ ಮಾಡ್ಕೊ. ಇಲ್ಲ ಈಗ ರೊಕ್ಕ ಒಂದು ಸ್ವಲ್ಪ ತೊಂದರೆ ಆಗೈತಿ, ಕೈ ಖರ್ಚಿಗೆ ಎಷ್ಟಿದ್ರು ಸಾಲ್ವಲ್ತು, ಹಂಗೆ ಮಾಡಬೇಡ. ಏನವ ಹೇಳಿದ್ದಕ್ಕೆ ಏನಾರ ಒಂದು ಹೇಳ್ತೀರಿ? ಹಂಗೆ ಮಾಡಬೇಡಪ್ಪ, ನನ್ನ ಮಗ ಶಾಣೆ ಅಲ್ಲ. ಏನು ಈಗ ನೋಡಿ, ಅಕ್ಕನೂ ಏನೋ ಓದ್ಬೇಕು ಅಂತದಳ, ಫೀಸ್ ಕಟ್ಟು ಅಂದ್ಲು. ರೊಕ್ಕಿಲ್ಲ ಅಂದ ತಕ್ಷಣ ಪಾಪ ಅಲ್ಲಿ ಅಜ್ಜ ಅಮ್ಮನ ಕಡೆ ಕೇಳ್ತೇನೆ ಅಂತ ಸುಮ್ಮನೆ ಹೇಳಿಲ್ಲಕಿನೂ. ಈಗ ಮತ್ತೆ ಆಕೆ ಅಷ್ಟು ಅರ್ಥ ಮಾಡ್ಕೊತಾಳ ತಂಗಿ, ನೀನು ಅರ್ಥ ಮಾಡ್ಕೊಳಂಗಿಲ್ಲಲ್ಲಪ್ಪ. ತಂಗಿ ನೋಡ್ಯಾರ ಕಲಿ, ಹಂಗೆ ಮಾಡಬಾರ್ದು ಮಗನೇ. ಹೋಗಿ ಏನಾರ ಮಾಡ್ಕೊರಿ. ಅಲ್ಲ ಹಂಗ ಹೊಂಟಲ್ಲ, ನಾಷ್ಟ ಮಾಡಿ ಡೆಬ್ಬಿ ತಗೊಂಡೋಗ. ಯಾ ನಾಷ್ಟ ಬೇಡ, ಯಾ ಡೆಬ್ಬಿ ಬೇಡ, ನನಗೆ ಏನು ಬೇಡ. ಸುಮ್ ದುಡಿಯೋದು ಕುಂದ್ರದಷ್ಟೇ. ಆತ ಸಮಾಧಾನ ಆತ. ಪಾಪ ಇಷ್ಟಪಟ್ಟಿದ್ದ, ಅಷ್ಟು ಕಷ್ಟಪಟ್ಟು ದುಡಿದು ರೊಕ್ಕ ಜೋಡಿಸಿಟ್ಟಿದ್ದ ಒಂದಿಷ್ಟು. ನಮ್ಮಪ್ಪನು ಕೊಡಿಸ್ತಾನ ಅಂತೇಳಿ ಭಾಳ ಖುಷಿಯಾಗಿತ್ತು ನನ್ನ ಮಗ. ಪಾಪ ಏನು ಮಾಡ್ತಿ ಹೇಳಿ, ಈಗ ರೊಕ್ಕನೇ ಇಲ್ದಂಗೆ ಆಗ್ಬಿಡ್ತಲ್ಲ. ಅವನಿಗೂ ಸ್ವಲ್ಪ ಮನಿ ಕಷ್ಟ ಸುಖ ಅರ್ಥ ಆಗ್ಲಿ. ಏನು ಸ್ವಲ್ಪ ಸುಮ್ಮನಿರ್ರಿ, ಏನಾಗಲ್ಲ, ಅರ್ಥ ಮಾಡ್ಕೊಂತಾನ. ಈಗ ಸಿಟ್ಟಾಗಿ ಹೋಗ್ಯಾನ, ಸಂಜಿಗೆ ಬಂದಿದ್ದು ನಾನು ಸಮಾಧಾನಾಗಿ ಅವ್ನ ಜೋಡಿ ಮಾತಾಡ್ತೀನಿ. ಏನು ನೀವು ಅದಕ್ಕೆ ಈಗ ಜಗಳ ಮಾಡ್ಕೊಂಡು ಕುಂದ್ರಬೇಡ್ರಿ. ನಾ ಎದಕ್ಕೆ ಜಗಳ ಮಾಡಕ್ಕೆ ಹೋಗ್ಲಿ? ಹೋಗು, ಎಲ್ಲಿ ಜಗಳ? ನಮ್ಮ ಜಗಳ ಮಾಡಿದ್ರೆ ಯಾರು ಕೇಳ್ಬೇಕು ನಮ್ಮ ಮಾತನ್ನ? ನಿಮ್ಮ ಅಪ್ಪನ ಮನೆಯಿಂದಾರ ಒಟ್ಟು ರೊಕ್ಕ ತೊಗೊಂಬ ಅಂದೆ, ಮಾವನ ಕಡೆ ಕೇಳಂದೆ, ಕೇಳಿದಿ? ಅದಾಗಲ್ಲ ನಿನಗೆ. ನಮಗೆಲ್ಲ ಸುಡ್ಗಾಡತ್ತಾಗ ಯಾರ್ಯಾರು ಎಂತಿ ಮನೆಯಿಂದ ಏನೇನೋ ಕೊಟ್ಟು ಸಹಾಯ ಮಾಡ್ತಾರಂತ. ಸುಡ್ಗಾಡ ನಮ್ಮ ಮನೆ ಬರೋಕೆ ಅದೆಲ್ಲ ಏನು ಇಲ್ಲೇ ಇಲ್ಲ ನಮಗೆ. ರೀ ಇಷ್ಟು ದಿನ ಬಿಟ್ಟು ಈಗ ಒಂಥರ ಮಾತಾಡಕತ್ತೀರಿ, ನಾ ಹೇಳ್ತೇನೆ ಕೇಳ. ಮತ್ತೆ ಎಂತಿ ಮನೆಯಿಂದ ತಂದು ಕೊಡಕ್ಕೆ ಎಲ್ಲಿಂದ ಇದು ಮಾಡಲಿ ನಾನು? ಸ್ವಲ್ಪ ಸುಮ್ಮನಿರ್ರಿ. ನಿಮಗೆ ಎಲ್ಲಾರ ಸಿಕ್ಕರ ಕೆಲಸ ಹಿಡ್ಕೊಂಡು ಮಾಡೋದು ಕಲೀರಿ. ನೀವು ಅದೆಲ್ಲ ಬಿಟ್ಟು ನನ್ನ ಮೇಲೆ ಹಾರಾಡಕ್ಕೆ ಹೋಗ್ಬೇಡ್ರಿ. ಮತ್ತೆ ಹೇಳಕತ್ತೇನೆ, ನೀವೇನ್ರಿ ಮಾಡಕತ್ತಿರೋದು? ಇಷ್ಟು ವರ್ಷ ಆತಲ್ಲ ದುಡಿಯಾಕತ್ತಿ, ಹಿಂದಕ್ಕೊಂದು 3 ಲಕ್ಷ ರೂಪಾಯಿ ಇಲ್ಲ ನಿಮ್ಮ ಮನೆ ಬರಕ್ಕೆ. ಅಡಿಗೆ ಮನೆಗೆ ಗಾಡಿ ಬಿದ್ದತಿ, ಅದ್ ನೆರ್ಕಿ ಕಟ್ಕೊಂಡು ಜೀವನ ಮಾಡಕತ್ತೇನೆ. ಅದನ್ನೊಂದು ಕಟ್ಟು ಸಾಕು, ನಿಮ್ಮ ಹತ್ರ ರೊಕ್ಕಿಲ್ಲ. ಇದೇ ಹಂಗಾರೆ ನೀವು ಗಂಡಸಾಗಿ ಜೀವನ ಮಾಡಿದ್ದೆ. ನಿಮ್ದು ಹೊಲ ಮನೆ ಐತಲ್ಲ, ಏನ
ಏನ್ ಮಾಡಿದ್ದು ನೀವು ಹೊರಗೆ ಯಾವಕ್ಕಿಗೂ ಇಲ್ಲ ಬಿಡು ಇಲ್ಲಿ ಮನೆ ಅನ್ನಕ್ಕಿಗೆ ನೆಟ್ಟಿಗೆ ಏನೂ ಇಲ್ಲ ಅವ್ ಮದುವೆ ಆಗಿ ಬಂದು ಇಷ್ಟು ವರ್ಷ ಆತಲ್ಲ ನನಗ ಅಂತ ಒಂದು ಬಂಗಾರದ ಸಾಮಾನು ಏನಾರ ಮಾಡ್ಸಿರ ನೀವು ಹೇಳ್ರಿ ಹಂಗಾರ ನೋಡೋಣ ಏನ್ ಮಾಡ್ಸಿರ ಹೇಳ್ರಿ ನನಗೆ ಏನಾರ ಮಾಡ್ಸಿರ ಇಲ್ಲ ನಮ್ಮ ಅಪ್ಪ ನಮ್ಮ ಮಾಮ ಕೊಟ್ಟಿದ್ದನ್ನ ಇವತ್ತವರೆಗೆ ಹಾಕೊಂತ ಇದೀನಿ ಏನ್ ಮಾಡ್ಸಿರಿ ಮನ್ ಕಿವ್ಯಾನ್ ಮಾಡಿಸಿ ಆಕಿ ಕಸ್ತೂರಿ ಮಗಳಿಗೆ ಕೊಟ್ರಿ ಒಂದ್ ಸ್ವಲ್ಪರ ತಾಯಿ ಮಗ ಇಬ್ರು ಯೋಚನೆ ಮಾಡಿದ್ರಿ ನಾನ್ ಪಾರ ಈಕಿಗೆ ಈಕಿ ಈರಮ್ಮಗೆ ಏನ್ ಕೊಟ್ಟೇನಿ ಅಂತೇಳಿ ಒಂಚೂರ ವಿಚಾರ ಮಾಡಿದ್ರಿ ಇಲ್ಲ ನಾನೇನಾರ ಅನ್ನೆ ಅದಕ್ಕೂ ಏನು ಅನ್ನಕ್ ಹೋಗ್ಲಿಲ್ಲ ಹೋಗ್ಲಿ ಬಿಡು ಮಾಡ್ಕೊಲ್ಲತ್ತಾಗ ಮತ್ತೆ ತಂಗಿ ಮಗಳದ ಲಗ್ನದತ್ನೆ ಕೊಡ್ಲಿಲ್ಲ ಅಂದ್ರೆ ಹೆಂಗ ಅಂತೇಳಿ ನಾನು ಅದಕ್ಕೂ ಸುಮ್ಮನಾಗೇನಿ ಅತ್ತಿ ಈಗ ಹೇಳಕತ್ತೇನೆ ಕೇಳಿ ನನಗೇನಾರ ಮಾಡಿಸಿ ಏನತ್ತಿ ನೀನು ಅವ್ ಒಂದ್ ಮಾತರ ಅಂದಿ ಪಾಪ ನಮ್ಮ ಈರಮ್ಮಗೂ ಏನು ಕೊಡ್ಸಿಲ್ಲಪ್ಪ ಆಕಿಗೂ ಏನಾರ ಕೊಡಿಸ್ಬೇಕು ಅಂತ ನಿನ್ ಬಾಯಾಗ ಬಂತನ ಇಲ್ಲ ಇಲ್ಲವಾ ಇಲ್ಲ ಬರ್ಲಿಲ್ಲ ಬಿಡು ಸುಳ್ಳ ಅಲ್ಲ ಬರ್ಲಿಲ್ಲ ನಾನು ಇದನ್ನು ವಿಚಾರ ಮಾಡಲಿಲ್ಲವಾ ಅವಾಗ ಎಷ್ಟಾದ್ರೂ ಮೊಮ್ಮಗಳಲ್ಲ ಮದುವೆ ಅಂತ ಮಾಡಾಕತ್ತಾರ ಒಂದು ಕಿವ್ಯಾಂದು ಕೊಡೋಣ ಅನ್ನೋ ಉದ್ದೇಶದಾಗೆ ಇದ್ದುಬಿಟ್ಟೆ ನಾನು ಪಾಪ ನಿನ್ನ ಬಗ್ಗೆ ವಿಚಾರ ಮಾಡಲಿಲ್ಲವಾ ಇಲ್ಲ ನಮ್ಮ ಬಗ್ಗೆ ನಿನ್ ಬಗ್ಗೆ ನಮ್ಮ ವಿಚಾರ ಮಾಡಲ್ಲ ಮಗಳ ಬಗ್ಗೆ ಮೊಮ್ಮಗಳ ಬಗ್ಗೆ ವಿಚಾರ ಮಾಡ್ತಾಳ ಈಗ ಎಲ್ಲಿದಾರ ರೊಕ್ಕ ಹೊಂದಿಸ್ಬೇಕು ಕೊಟ್ಟು ಎಂಥ ಮನುಷ್ಯ ಅವ ಅಂತ ನಾನು ಇಲ್ಲೋಡ ನಾಳೆ ಫಂಕ್ಷನ್ಗೆ ನಾ ಹೋಗಂಗಿಲ್ಲ ನೀನು ಹೋಗು ಕೂಡ್ದು ನನ್ನ ಹೆಂಡತಿಯಾಗಿ ನಾ ಈಗ ಹೇಳಕತ್ತೀನಿ ಈ ಮನೆಯಿಂದ ಯಾರು ಹೋಗ್ಬಾರ್ದು ಇದೇನ್ಲ ಹಿಂಗಂತೆ ಕರೆದು ಹೋಗ್ಯಾರ ನಾವು ಹೋಗ್ಲಿಲ್ಲ ಅಂದ್ರೆ ಕಸ್ತೂರಿ ಮನ್ಸಿಗೆ ಬೇಜಾರಾಗುದಿಲ್ಲನ ಹಾಕ್ಕೊಳ್ಳಿ ಅಂತೇಳಿ ಹೇಳಕತ್ತಿರೋದು ಅವರು ಒಂದು 3 ಲಕ್ಷ ರೂಪಾಯಿಗೆ ನನ್ನ ಹತ್ರ ಒತ್ತಿ ಏನ್ ಇಡ್ತಿ ಶ್ಯೂರಿಟಿ ಏನ್ ಇದ್ ಮಾಡ್ತಿ ರೊಕ್ಕ ಏನ್ ಹೆಂಗ್ ಕೊಡ್ತೀರಿ ಬಡ್ಡಿಗೆ ಕೊಡೋದು ಅಂತ ಮಾತಾಡ್ತಾರ ಅಂದ್ಮೇಲೆ ಈ ಮನೆಯಿಂದ ಯಾರು ಹೋಗ್ತಕ್ಕದ್ದಲ್ಲ ಮತ್ತೆ ನಾ ಹೇಳತ್ತೀನಿ ಅವ ಯಾರ ಹೋದ್ರ ನಾನು ಇಲ್ಲೇ ಊರ್ಲಾಕೋತೀನಿ ನನ್ನ ಹೆಣ ದಾಟ್ಕೊಂಡು ಹೋಗ್ಬೇಕು ನೀವು ನನ್ನ ಮ್ಯಾಗ ಆಣೆ ಅಂತ ತಿಳ್ಕೊಂಡ್ಬಿಡ್ರಿ ಅಪ್ಪ ಯಾಕಪ್ಪ ಹಿಂಗ್ ಮಾತಾಡ್ತಿ ಹಂಗೆಲ್ಲ ಸಾವು ಇವಂತ ಮಾತಾಡ್ಬೇಡಪ್ಪ ನಮ್ಮ ಕೆಲಸ ಇಸ್ಕೊಳಕ್ ಆಗಂಗಿಲ್ಲ ಮ್ಯಾಗ ಅಶ್ವಿನ್ ದೇವತೆಗಳು ಓಡಾಡ್ತಿರ್ತಾರ ಅಷ್ಟು ಅಂದ್ಬಿಟ್ರೆ ಭಾರಿ ಕಷ್ಟ ನಾ ಹೇಳ್ತೇನಲ್ಲ ಏನ ಹಂಗ್ ವಿಚಾರ ಮಾಡಕ್ ಹೋಗ್ಬೇಡ ಬೇಡ ಆಯ್ತು ಬಿಡು ಸಮಾಧಾನಾಗಿ ವಿಚಾರ ಮಾಡು ಸರಿ ತಪ್ಪು ನಿನಗ ತಿಳಿತಾವು ಏನು ಅವಾಗ ನಾವು ಹೋಗ್ಬೇಕ ಬೇಡ ಅನ್ನೋದು ನಿನಗ ಗೊತ್ತಾಕತಿ ಈಗ ಮಾತು ಬೇಡ ಆಯ್ತು ನಾವು ಹೋಗೋದಲ್ಲ ನೋಡಪ್ಪ ಬರೀ ರೊಕ್ಕ ಕೊಟ್ರೆ ಅಷ್ಟೇ ಸಂಬಂಧ ಅಲ್ಲ ಏನು ಹಂಗೆ ಸಾಯ್ತೀನಿ ಮಾಡ್ತೀನಿ ಅಂತ ಇದು ಮಾಡ್ಬೇಡ ದಾರಿ ತೋರಿಸ್ತಾನೆ ದೇವ್ರು ಏನಾರ ಒಂದು ಏನು ಅದಕ್ಕೆ ಯಾರು ಹೋಗ್ಬೇಡ್ರಿ ಅನ್ನಕತ್ತಿ ನೀನು ನೋಡು ನಾವು ಹೋಗ್ಲಿಲ್ಲ ಅಂದ್ರೆ ನಮ್ಮ ಮನೆ ಮಗಳ ಮರ್ಯಾದಿನ ಹೋಗತ್ತೆ ಹೊರತು ಮತ್ತೊಂದು ಏನಾಗುದಿಲ್ಲ ಆಕಿಗೆ ದೊಡ್ಡ ಮನಿ ಸೇರೇನಿ ಅಂತೇಳಿ ಸೊಕ್ಕಬೇ ನಿನ್ ಗೊತ್ತಿಲ್ಲ ಏನ ಸುಮ್ನಿರು ನೀನು ಅನ್ಭವಿಸ್ಲಿ ಆಗ್ಲಿ ಗೊತ್ತಾಗ್ಲಿ ಏನ ತವ್ರ ಮನಿದ್ ಉಳಿಸ್ಕೋಬೇಕಾದ್ರೆ ಬಾಳ್ಬೇಕು ಅನ್ನೋದು ಗೊತ್ತಾಗ್ಲಿ ಆಕಿಗೆ ಏನ ಸ್ವಲ್ಪ ಆಕಿಗೆ ನೀ ಸುಮ್ನಿರು ನೀನು ಹಂಗ್ ಸಹಾಯ ಮಾಡ್ಬೇಕನ್ನೋದಿದ್ರೆ ಮಾಡಿರ್ತಿದ್ಲು ಗಂಡಗೆ ಹೇಳಿ ಉಪದ್ರ ಹಚ್ಚಿ ಯಾಕೆ ಹೆಂಡತಿ ಮಾತು ಕೇಳಂಗಿಲ್ಲ ನನ್ ಗಂಡ ಹೇಳಬೇ ಈಗ ಗಂಡರು ಒಂದು ತೀರಾ ಇಂಥವತ್ನಾಗ ಒಂದು ಕೇಳಲಾರ್ದಂಗನ ಸುಮ್ನಿರವ ನೀನು ಮಾತಾಡ್ಬೇಡ ಹೋಗ್ಬೇಡ್ರಿ ಅಷ್ಟೇ